Hi guys, namaste. Please subscribe and will be tuned. ಸಿಗ್ನಲ್ ಬಿತ್ತು ಅಂದ್ಕೊಂಡೆ, ಬಟ್ ಹೋಗಿದ ತಕ್ಷಣ ಬೀಳ್ತಾನೆ ಇತ್ತು. ಬಟ್ ಇಲ್ಲಿ ನೋಡಿ, ಅಲ್ಲೊಂದು ಕಾರ್ ಹೋಗ್ತಿದೆಯಲ್ಲ, ಪಾಪ ಮುಂದೆ ಹೋಗಾದ್ಮೇಲೆ ಸಿಗ್ನಲ್ ಬಿತ್ತು ಪಾಪ. ನಾನು ಹತ್ರ ಹೋಗಿ ನೋಡ್ತೀನಿ ಹೆಂಗೆ ಸಿಚುವೇಶನ್ ಇದೆ ಅಂತ. ಬಟ್ ಹತ್ರ ಹೋದ್ಮೇಲೆ ಗೊತ್ತಾಯ್ತು ಪಾಪ ಸಿಗ್ನಲಿಂದ ಮುಂದೆ ರೋಡಲ್ಲಿ ಹೋಗಿ ನಿಲ್ಸಿದ್ದಾನೆ. ಬಟ್ ಓಕೆ, ನಾರ್ಮಲ್, ಅದೇನು ತೊಂದರೆ ಇಲ್ಲ. ಹಂಗಾಗಿ ನಾರ್ಮಲಾಗಿ ರೂಟಿನ್ ಪ್ರಕಾರ ನಾವು ಹೋದ್ವಿ. ಇಲ್ಲಿ ನೋಡಿ, ಏನು ಇವ್ರದ್ದು ರೋಡ್ ಅನ್ನೋ ಥರ ರೋಡ್ ಪೂರ್ತಿ 3 ಜನ ಫ್ರೆಂಡ್ಸ್ ಹೆಂಗೆ ನಿಂತಿದ್ದಾರೆ ಅಂತ. ಅದೇನು ಆಗುತ್ತೆ ಅವಾಗ ಈ ಕೆಲಸ ಈ ಥರ ಹೋಗ್ಬೇಕಾರೆ ಅಂತ ಅನಿಸುತ್ತೆ. ಮುಂದ್ಗಡೆ ಬಸ್ಸು, ಸೈಡಲ್ಲಿ ಲಾರಿ ನಿಂತ್ಕೊಂಡ್ರೆ ಯಪ್ಪ ನೋಡಿ ಮುಂದ್ಗಡೆ ಹೆಂಗೆ ಬಂದ ಅಂತ ಸೊಟ್ಟಿಗೆ. ರೋಡೆಲ್ಲ ಕುರಿಗಳು, ಒಳ್ಳೆ ಬಿಸ್ನೆಸ್ಸು. ಒಂದೊಂದು ಕುರಿ ಅದು ಗೊಬ್ಬರ ಕೊಡೋದಾಗಲಿ, ಮಾರೋದಾಗಲಿ, ಮೇಯಿಸೋದಾಗಲಿ ಒಳ್ಳೆ ಬಿಸ್ನೆಸ್ಗಳು. ಏನು ಕೇಳ್ತೀರ. ಯಬ್ಬ ಇಲ್ಲೂ ಕೂಡ ಅಷ್ಟೇ. ಏನು ಫುಲ್ ಸಂತೆನ ಅಂತ, ಕುರಿಗಳದೇ ಸಂತೆ. ಕುರಿಗಳು ಸಾರು, ಕರಿಗಳು. ಇಲ್ಲಿ ನೋಡಿ, ಇವನು ಹೆಂಗೆ ಕಟ್ಕೊಡ್ದು ಅಂತ ನಾನು ಇದನ್ನು ನೋಡ್ತಾ ಇದ್ದೆ. ಬಟ್ ಇಲ್ಲ ಅಂತ ಅಜ್ಜ ಡ್ರಾಪ್ ಕೇಳ್ತು, ಕೊಡೋಕ್ಕಾಗಿಲ್ಲ. ನನಗೆ ಸಂಜೆ ವಿಡಿಯೋ ನೋಡಾದ್ಮೇಲೆ ನನಗೆ ಒಂಥರ ಬೇಸರ ಅನಿಸ್ತು. ಅಟ್ಲೀಸ್ಟ್ ಕೊಡಬೇಕಿತ್ತಲ್ಲ ಡ್ರಾಪು ಅಂತ. ಇದೇ ರೋಡಲ್ಲಿ ಹೋಗ್ತಿದ್ದೆ. ಈ ರೋಡಲ್ಲಿ ಹೋಗ್ತಾ ಒಂದು ಗಮನ ಮಾಡಿದೆ, ಇದು ಏನು ಇಲ್ಲಿಂದ 300-400 ಮೀಟ್ರು ಅಥವಾ ಅರ್ಧ ಕಿಲೋಮೀಟ್ರ್ ಏನು ದೂರ ಇದೆಯಲ್ಲ, ಹತ್ತಿರ ಒಂದು 3 ಮಸೀದಿ ಸಿಗುತ್ತೆ. ಆ 3 ಮಸೀದಿಗಳು ಕೂಡ ಜೋರಾಗಿ ಅದು ಮುಸ್ಲಿಮರು ನಮಾಜ್ ಹೋಗ್ತಾರಲ್ಲ, ಹಂಗೆ ಅದು ಕೂಗ್ತಾ ಹಾಡ್ತಾ ಇರ್ತಾರೆ. ಅದು ಮೈಕಲ್ಲು ಕೂಡ ಹೆಂಗೆ ಅಂತ ಅರ್ಥನೇ ಆಗಲ್ಲ. ಇವ್ರು ಈ ಥರ ನಮಾಜ್ ಮಾಡೋದಾಗಲಿ, ಎಲ್ಲರೂ ಅದೇನು ನಮಾಜ್ ಕೇಳೋದಾಗಲಿ, ಏನು ಇವ್ರದ್ದು ಒಂದು ಪ್ರಚಾರ ಮಾಡ್ತಿದ್ದಾರೆ ಅಂತ ಮುಸ್ಲಿಮ್ ಧರ್ಮನೋ ಅಥವಾ ಓಕೆ ಅವ್ರವ್ರ ಧರ್ಮ ಅವ್ರದ್ದೆಲ್ಲ ಇರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಅದು ಹೆಂಗೆ ಅಂತ ಹೇಳೋಕ್ಕೂ ಆಗಲ್ಲ, ಒಂಥರ ಹಂಗಾಗ್ಬಿಡುತ್ತೆ. ಸೊ ದಟ್ ಎಲ್ಲರೂ ಅದನ್ನೇ ಕೇಳ್ಕೊಂಡು ಅದೇನು ಅವ್ರದ್ದು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಅವು ಸ್ವಲ್ಪ ಸೌಂಡ್ ಲಿಮಿಟ್ ಕಂಟ್ರೋಲ್ ಇಟ್ಕೊಂಡು ಅದು ಯಾರು ನಮಾಜಿಗೆ ಬರ್ತಾರಲ್ಲ ಅವ್ರಿಗಷ್ಟೇ ಅದನ್ನು ಕೇಳಿಸೋ ಸೀಮಿತ ಇದ್ದರೆ ಓಕೆ. ಬಟ್ ಆದರೂ ಈ ಏರಿಯಾ ಪೂರಾ ಬರೀ ಅಂಥ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಈ ಥರ ಇರ್ಬೋದು. ಬಿಕಾಸ್ ಮುಸ್ಲಿಮ್ಸ್ ಇಲ್ಲಿ ಕಮ್ಮಿ ಇರೋ ಏರಿಯಾದಲ್ಲಿ ಈ ಥರ ಎಲ್ಲ ದರ್ಗಾ ಅವ್ರ ಮಸೀದಿ ಎಲ್ಲ ಇರಲ್ಲ. ಹಾಗಾಗಿ ಈ ಏರಿಯಾದಲ್ಲಿ ಇರ್ಬೋದು ಆ ಥರ. ಕೆಲವೊಂದು ಸಲ ರೋಡಲ್ಲಿ ಹೋಗ್ಬೇಕು ತುಂಬ ಕಷ್ಟ ಮಾರೇ ಅದ್ಲಾಗೆ. ಈ ಆಟೋದವ್ರು ಹೆಂಗೆ ಬೇಕಂಗೆ ನುಗ್ಗಿಬಿಡ್ತಾರೆ. ಇವನು ಪಕ್ಕದಲ್ಲಿರೋ ಆಟೋನ ಕಿವಿಲಿ ಇಯರ್ಫೋನ್ ಹಾಕೊಂಡು ಏನು ಯೂನಿಫಾರ್ಮ್ ಡಿಸಿಪ್ಲಿನ್ ಎಲ್ಲ ನುಗ್ತಾ ಇದ್ದಾನೆ ಅದ್ಲಾಗೆ. ಯಾವುದಾದ್ರು ಬೈಕ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ರೇಸಿಂಗ್ ಥರ, ಅವ್ರ ಬದಲು ಆಟೋ ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಅವ್ರು ಹೆಂಗಂದ್ರೆ ಹಂಗೆ ನುಗ್ಗಿ ಯಾರು ಏನಾರು ಆಗಬೇಕು ಡ್ಯಾಮೇಜು, ಆ ಥರ ಹೋಗ್ತಾರೆ. ಏನೋ ಅವ್ರದ್ದೇ ರೂಟು, ಅವ್ರದ್ದೇ ಏನೋ ರೇಸಿಂಗ್ ಅನ್ನೋ ಥರ. ಹಂಗೆ ದಿನ ಆಟೋದೇ ಒಂಥರ ಗೋಲ್ ಇದ್ದಂಗೆ. ಅಂಥದ್ರಲ್ಲಿ ಇಲ್ಲಿ ನೋಡಿ, ಮುಂದ್ಗಡೆ ನಾರ್ಮಲ್ ಹೋಗ್ಬೇಕು, ಹೆಂಗೆ ಬಂದು ನುಗ್ತಾನೆ ನೋಡಿ ಇತ್ಲಾಗೆ. ಆ ಕಡೆ ಕಾರು, ಈ ಕಡೆ ಆಟೋ, ಎಲ್ಲಿ ಅಂತ ಹೋಗೋಣ ನಾವು. ಯಬ್ಬ ಈ ಸಿಗ್ನಲ್ ಬೇರೆ ಈ ಥರ ಬೀಳ್ತಾ ಇರ್ತವೆ, ನಿಲ್ಸೋಕ್ಕೆ. ಇಲ್ಲಿ ನೋಡಿ, ಮುಂದೆ ಓವರ್ಟೇಕ್ ಹಾಕೊಂಬಂದು ಹೆಂಗೆ ಬ್ರೇಕ್ ಹೊಡೆದು ಲೆಫ್ಟ್ ತೊಗೊತಿದ್ದಾನೆ ಅಂತ. ಇವಾಗೆಲ್ಲ ಸೆನ್ಸ್ ಇದೆಯಾ ಅಂತ. ಛೇ, ವಾವ್, ಆ ಕಾರ್ ನೋಡಿ, ಕಾರ್ ಪೊಲೀಸ್ ಹೆಂಗೆ ಮಸ್ತಿದೆ ಅಂತ. ಮಸ್ತಿದೆ ಕಾರ್ ಅದು.